ವಿಮಾನ ನಿಲ್ದಾಣ ಲೋಕಾರ್ಪಣೆಗೊಂಡು ಇಂದಿಗೆ 1 ವರ್ಷ. ದೆಹಲಿಯಿಂದ ನೇರವಾಗಿ ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು. ಆಗಸ್ಟ್ 31ರಂದು ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ನಾಗರಿಕ ವಿಮಾನಯಾನ ಸೇವೆ ಆರಂಭವಾಯಿತು. ಇಂಡಿಗೋ ಸಂಸ್ಥೆಯ ATR 72 ಮಾದರಿಯ ವಿಮಾನ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದು ಲ್ಯಾಂಡ್ ಆಯಿತು. ನವೆಂಬರ್ 21ರಂದು ಸ್ಟಾರ್ ಏರ್ಲೈನ್ಸ್ ಸೇವೆ ಆರಂಭವಾಯಿತು. ಹೈದರಾಬಾದ್ ಶಿವಮೊಗ್ಗ, ಶಿವಮೊಗ್ಗ ಟು ತಿರುಪತಿ, ತಿರುಪತಿ ಟು ಶಿವಮೊಗ್ಗ, ಶಿವಮೊಗ್ಗ ಟು ಗೋವಾ, ಗೋವಾ ಟು ಶಿವಮೊಗ್ಗ, ಶಿವಮೊಗ್ಗ ಟು ಹೈದರಾಬಾದ್ ಮಾರ್ಗಗಳಲ್ಲಿ ಸ್ಟಾರ್ ಏರ್ ಸೇವೆ ಒದಗಿಸ್ತಾ ಇದೆ. ಸಾವಿರಾರು ಜನರು ಇದುವರೆಗೂ ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ. ಆದರೆ ನೈಟ್ ಲ್ಯಾಂಡಿಂಗ್ ಸೇರಿದಂತೆ ಕೆಲ ಸಮಸ್ಯೆಗಳು ಇಂದಿಗೂ ಇವೆ. ಕೆಲ ಬಾರಿ ವಿಮಾನಗಳು ರದ್ದಾದ ಉದಾಹರಣೆಗಳು ಕೂಡ ಇವೆ. ಕೊನೆಯ ಕ್ಷಣದಲ್ಲಿ ರದ್ದಾಗಿದ್ದಕ್ಕೆ ಪ್ರಯಾಣಿಕರು ಪ್ರತಿಭಟನೆಯನ್ನ ಸಹ ನಡೆಸಿದ್ರು. ಚಳಿಗಾಲದಲ್ಲಿ ಮಲೆನಾಡಿನಾದ್ಯಂತ ದಟ್ಟ ಮಂಜು ಕವಿತಾ ಇರೋದ್ರಿಂದ ವಿಮಾನಗಳು ವಿಮಾನ ನಿಲ್ದಾಣದಲ್ಲಿ ಇಳಿಯಲು ಸಮಸ್ಯೆ ಆಗ್ತಾ ಇದೆ. ಕೆಲವು ಬಾರಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯವಾಗದೆ ವಿಮಾನಗಳು ವಾಪಸ್ ಹಾಕ್ತಾ ಇರುವಂತಹ ಘಟನೆಗಳು ಕೂಡ ನಡೆದಿವೆ. ತ್ವರಿತವಾಗಿ RNP ಅಂದ್ರೆ ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಬೇಕಿದೆ. ಇದಕ್ಕೆ ಬೇಕಾದ ತಂತ್ರಜ್ಞಾನ ಅಳವಡಿಕೆಗೆ ಬೇಕಾಗಿರುವ ಉಪಕರಣಗಳನ್ನ ಒದಗಿಸಬೇಕು. ಜೊತೆಗೆ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚು ಮಾಡಬೇಕು ಎಂದು ಸಂಸದ BY ರಾಘವೇಂದ್ರ ಅವರು ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವರಿಗೆ ಮನವಿ ಮಾಡಿದ್ರು. ಆದ್ರೂ ಇದುವರೆಗೂ ಪರಿಸ್ಥಿತಿ ಬದಲಾಗಿಲ್ಲ.